ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಸಾರಂಗಪಾಣಿ ಜಾತಕ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಈ ಮೂವಿಲಿ ನಮ್ಮ ಕಥೆಯ ಹೀರೋ ಸಾರಂಗ ಜಾತಕನ ತುಂಬಾ ನಂಬ್ತಾ ಇರ್ತಾನೆ. ಅವನ್ ಲೈಫ್ ಅಲ್ಲಿ ಏನೇ ಆದ್ರೂ ಅದಕ್ಕೆಲ್ಲ ಅವನ್ ಜಾತಕನೇ ಕಾರಣ ಅಂತ ಅನ್ಕೊಂಡಿರ್ತಾನೆ. ಹೀಗಿದ್ದಾಗ ಒಬ್ಬ ಸಾರಂಗನ ಕೈ ನೋಡಿ ಸಾರಂಗ ಒಂದು ದೊಡ್ಡ ಕೆಟ್ಟ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಡ್ತಾನೆ. ಆ ಕೆಟ್ಟ ಕೆಲಸ ಏನು? ಸಾರಂಗ ಜಾತಕ ನಂಬೋದ್ರಿಂದ ಏನಾಯ್ತು? ಆ ಕೆಟ್ಟ ಕೆಲಸನ ಸಾರಂಗ ಮಾಡಿದ್ನ ಇಲ್ವಾ? ಇವನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ಎಕ್ಸ್ಪ್ಲನೇಷನ್ ಶುರು ಮಾಡೋಣ. ಮೊದಲನೇ ಸೀನಲ್ಲೇ ನಮಗೆ ನಮ್ಮ ಕಥೆಯ ನಾಯಕ ಸಾರಂಗನ ತೋರಿಸ್ತಾರೆ. ಅವತ್ತು ಅವನ್ ಜಾತಕದಲ್ಲಿ ಮಧ್ಯಾಹ್ನ ಒಂದು ಅದ್ಭುತ ನಡೆಯುತ್ತೆ ಅಂತ ಇರುತ್ತೆ. ಅದನ್ನ ನೋಡಿ ಸಾರಂಗ ಅವನ್ ಪ್ರೀತಿ ಮಾಡ್ತಿರೋ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಡ್ತಾನೆ. ಆಮೇಲೆ ಕೆಲಸಕ್ಕೆ ಹೋಗೋಕೆ ರೆಡಿ ಆಗ್ತಾನೆ. ಅವಾಗ ನಮಗೆ ಸಾರಂಗನ ತಂದೆ ತಾಯಿನ ತೋರಿಸ್ತಾರೆ. ಸಾರಂಗ ತಂದೆ ಪಿನಾಕಪಾಣಿ ತುಂಬಾ ಪ್ರಾಕ್ಟಿಕಲ್ ಮನುಷ್ಯ. ಆದ್ರೆ ಸಾರಂಗ ಯಾವಾಗ್ಲೂ ಜಾತಕ ಜ್ಯೋತಿಷ್ಯ ನಂಬೋ ಹುಡುಗ. ಇನ್ನ ತಾಯಿ ದೇವಕಿ ಕೂಡ ಮಗನಿಗೆ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಸಾರಂಗ ಚಿಕ್ಕೋನಿದ್ದಾಗ ಪಿನಾಕ ಜ್ಯೋತಿಷ್ಯನಿಗೆ ಸಾರಂಗ 10th ಅಲ್ಲಿ 3rd ಕ್ಲಾಸ್ ಬರ್ತಾನೆ ಅಂತ ಹೇಳಿರ್ತಾನೆ. ಆದ್ರೆ ಜ್ಯೋತಿಷ್ಯದವರು ಫಸ್ಟ್ ಕ್ಲಾಸ್ ಬರ್ತಾನೆ ಅಂತ ಹೇಳಿರ್ತಾರೆ. ಅದೇ ರೀತಿ ಸಾರಂಗ ಫಸ್ಟ್ ಕ್ಲಾಸ್ ಬಂದಿರ್ತಾನೆ. ಇನ್ನ ಸೆಕೆಂಡ್ PU ಅಲ್ಲಿ ಜ್ಯೋತಿಷ್ಯ ಹೇಳಿದ ಹಾಗೆ ಸೆಕೆಂಡ್ ಕ್ಲಾಸ್ ಬರ್ತಾನೆ. ಇನ್ನ ಇಂಜಿನಿಯರಿಂಗ್ ಅಲ್ಲಿ 3rd ಕ್ಲಾಸ್ ಬರ್ತಾನೆ. ಜ್ಯೋತಿಷ್ಯರು ಹೇಳಿದ ಹಾಗೆ ಸಾರಂಗ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಸೇಲ್ಸ್ ಮ್ಯಾನ್ ಆಗಿ. ಅದಕ್ಕೆಲ್ಲ ಸಾರಂಗ ಅವನ್ ಜಾತಕನೇ ಕಾರಣ ಅಂತ ಅನ್ಕೊಂಡಿರ್ತಾನೆ. ಇವಾಗ ಸಾರಂಗ ಮನೆಯಿಂದ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ನಮಗೆ ಸಾರಂಗನ ಫ್ರೆಂಡ್ ಚಂದುನ ತೋರಿಸ್ತಾರೆ. ಆಫೀಸ್ ಒಳಗೆ ಸಾರಂಗನ ಬಾಸ್ ಸೈಮನ್ ರಮೇಶ್ ಅನ್ನೋ ಇನ್ನೊಬ್ಬ ಎಂಪ್ಲಾಯಿಗೆ ಬೈತಾ ಇರ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಸಾರಂಗ ಪ್ರೀತಿ ಮಾಡ್ತಾ ಇರೋ ಹುಡುಗಿ ಮೈಥಿಲಿ ಅಂತ. ಅವಳು ಕೂಡ ಅದೇ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸಾರಂಗ ಧೈರ್ಯ ಮಾಡಿ ಮೈಥಿಲಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಅವಳ ಕ್ಯಾಬಿನ್ಗೆ ಹೋಗ್ತಾನೆ. ಅಲ್ಲಿಂದ ಇಬ್ರು ಒಂದು ಕಾಫಿ ಶಾಪ್ಗೆ ಹೋಗ್ತಾರೆ. ಅಲ್ಲಿ ಸಾರಂಗ ಫುಲ್ ಗಾಬರಿ ಆಗ್ಬಿಟ್ಟಿರ್ತಾನೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಅವಾಗ ಮೈಥಿಲಿನೇ ಸಾರಂಗಗೆ ಪ್ರಪೋಸ್ ಮಾಡ್ಬಿಡ್ತಾಳೆ. ಅದನ್ನ ಕೇಳಿ ನಮ್ ಸಾರಂಗ ಅಂತೂ ಫುಲ್ ಖುಷಿಯಾಗಿ ಇದೇನೋ ಪ್ರಾಂಕ್ ಅಲ್ಲ ತಾನೆ ಅಂತ ಕೇಳ್ತಾನೆ. ಮೈಥಿಲಿ ಸಾರಂಗನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಸಾರಂಗ ಫುಲ್ ಹ್ಯಾಪಿ ಆಗೋಗ್ತಾನೆ. ಅದೇ ಗ್ಯಾಪ್ ಅಲ್ಲಿ ಒಂದ್ ಸಾಂಗ್ ಬರುತ್ತೆ. ಮೈಥಿಲಿ ಮನೆಯವರು ಸಾರಂಗ ಮನೆಯವರು ಒಪ್ಪಿ ಇಬ್ರಿಗೂ ಎಂಗೇಜ್ಮೆಂಟ್ ಕೂಡ ಮಾಡಿ ಮುಗಿಸ್ತಾರೆ. ಒಂದಿನ ಸಾರಂಗ ಮತ್ತೆ ಮೈಥಿಲಿ ಆಫೀಸ್ ಕ್ಯಾಬಿನ್ ಅಲ್ಲಿ ಮಾತಾಡುವಾಗ ಮೈಥಿಲಿ ಯಾವುದೋ ಮೀಟಿಂಗ್ಗೆ ಮುಂಬೈಗೆ ಹೋಗಿ ಮಾರನೇ ದಿನ ಬರೋದಾಗಿ ಹೇಳ್ತಾಳೆ. ಅದನ್ನ ಕೇಳಿ ಸಾರಂಗ ಅವನು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮೈಥಿಲಿ ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮೈಥಿಲಿ ಕ್ಯಾಬಿನ್ಗೆ ಸೈಮನ್ ಬರ್ತಾನೆ. ಸೈಮನ್ ಆಫೀಸ್ ಅಲ್ಲಿರೋ ಬ್ಯೂಟಿನ ಕ್ಯಾಚ್ ಹಾಕೊಂಡಿರೋದಕ್ಕೆ ಸಾರಂಗನ ನೋಡಿ ಉರ್ಕೊಂಡಿರ್ತಾನೆ. ಸಾರಂಗ ಮೈಥಿಲಿ ಮುಂಬೈಗೆ ಹೋಗ್ತಾ ಇರೋ ವಿಷಯನ ಬಂದು ಚಂದುಗೆ ಹೇಳ್ತಾನೆ. ಚಂದು ಅದಕ್ಕೆ ಸಾರಂಗಗೆ ಇವತ್ತು ನನ್ನ ಫ್ರೆಂಡ್ದು ಒಂದು ಪಾರ್ಟಿ ಇದೆ, ಅಲ್ಲಿಗೆ ಹೋಗಿ ಎಂಜಾಯ್ ಮಾಡೋಣ ಅಂತ ಚಂದು ಸಾರಂಗನ ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಪಾರ್ಟಿಲಿ ಚಂದು ಎಣ್ಣೆ ಕುಡಿತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಅವಾಗ ಸಾರಂಗಗೆ ಎಷ್ಟೊಂದು ಜನ ಕ್ಯೂ ಅಲ್ಲಿ ಒಬ್ಬ ವ್ಯಕ್ತಿ ಮುಂದೆ ನಿಂತಿರೋದು ಕಾಣಿಸುತ್ತೆ. ಅದನ್ನ ನೋಡಿ ಆ ವ್ಯಕ್ತಿ ಬಗ್ಗೆ ಕೇಳಿದಾಗ ಆ ವ್ಯಕ್ತಿ ಹೆಸರು ಜಗೇಶ್ವರ್ ನಂದ, ಮತ್ತೆ ಅವನು ದೊಡ್ಡ ಪಾಮಿಸ್ಟ್ ಅಂತ ಗೊತ್ತಾಗುತ್ತೆ. ಅಂದ್ರೆ ರಾಧೇಶ್ಯಾಮ್ ಮೂವಿಲಿ ಪ್ರಭಾಸ್ ಕೈ ನೋಡಿ ಫ್ಯೂಚರ್ ಹೇಳ್ತಿರ್ತಾನಲ್ಲ, ಆ ರೀತಿ ಜಗೇಶ್ವರ್ ಕೂಡ ಕೈ ನೋಡಿ ಜಾತಕ ಹೇಳ್ತಾ ಇರ್ತಾನೆ. ಅದು ಸಾರಂಗಗೆ ಗೊತ್ತಾದ ತಕ್ಷಣ ಜಗೇಶ್ವರ್ ಹತ್ರ ಬಂದು ಅವನ್ ಕೈ ನೋಡಿ ಜಾತಕ ಹೇಳೋಕೆ ಕೇಳ್ತಾನೆ. ಜಗೇಶ್ವರ್ ಮೊದಲೇ ಸಾರಂಗಗೆ ವಾರ್ನಿಂಗ್ ಕೊಡ್ತಾನೆ. ಜಾತಕದಲ್ಲಿ ಒಳ್ಳೇದು ಕೆಟ್ಟದು ಎಲ್ಲ ಇರುತ್ತೆ, ಆಮೇಲೆ ನಾನು ಹೇಳಿದ್ಮೇಲೆ ನೀನು ನನ್ನ ತಲೆ ತಿನ್ಬಾರ್ದು ಅಂತ. ಸಾರಂಗ ಓಕೆ ಅಂತಾನೆ. ಜಗೇಶ್ವರ್ ಸಾರಂಗನ ಕೈ ನೋಡಿ ಸಾರಂಗ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಒಳ್ಳೆ ಹುಡುಗಿನ ಮದುವೆ ಆಗ್ತಿದ್ದಾನೆ ಅಂತ ಕರೆಕ್ಟ್ ಆಗಿ ಹೇಳ್ತಾನೆ. ಕಡೆಗೆ ಜಗೇಶ್ವರ್ ಸಾರಂಗ ಕೈ ನೋಡ್ತಾ ಹಾಗೆ ಶಾಕ್ ಆಗ್ತಾನೆ. ಆದ್ರೆ ಸಾರಂಗಗೆ ಏನು ಹೇಳ್ದೆ ನಿಂದು ಗೋಲ್ಡನ್ ಕೈ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಜಗೇಶ್ವರ್ ವಾಶ್ರೂಮ್ಗೆ ಹೋಗಿ ಈಚೆ ಬರುವಾಗ ಸಾರಂಗ ಮತ್ತೆ ಜಗೇಶ್ವರ್ ಬಳಿ ಹೋಗಿ ನೀವು ನನ್ ಕೈ ನೋಡಿ ಶಾಕ್ ಯಾಕಾದ್ರಿ ಅಂತ ಕೇಳ್ತಾನೆ. ಅವಾಗ ಜಗೇಶ್ವರ್ ನಿನ್ ಕೈಯಲ್ಲಿ ನೀನು ಒಂದು ಕೊಲೆ ಮಾಡ್ತೀಯ ಅಂತ ಬರ್ದಿದೆ ಅಂತ ಹೇಳ್ತಾನೆ. ಆದ್ರೆ ಆ ಕೊಲೆ 6 ಗಂಟೆಲ್ಲಾದ್ರೂ ಮಾಡ್ಬೋದು, ಇಲ್ಲ 6 ವರ್ಷ ಆದ್ಮೇಲಾದ್ರೂ ಮಾಡ್ಬೋದು, ಆದ್ರೆ ಕೊಲೆ ಅಂತೂ ಪಕ್ಕ ಮಾಡೇ ಮಾಡ್ತಾನೆ ಅಂತ ಹೇಳ್ತಾನೆ. ಈ ವಿಷಯ ಹೇಳಿದ್ರೆ ಸಾರಂಗ ಬೇಜಾರಾಗ್ತಾನೆ ಅಂತ ಜಗೇಶ್ವರ್ ಮುಂಚೆ ಹೇಳಿರಲ್ಲ. ಇವಾಗ ಸಾರಂಗನೇ ಹಿಂಸೆ ಮಾಡಿ ಕೇಳಿದ್ರಿಂದ ಎಲ್ಲಾ ನಿಜ ಹೇಳ್ಬಿಡ್ತಾನೆ. ಇದ್ನ ಕೇಳಿ ಸಾರಂಗ ಖುಷಿಯೆಲ್ಲ ಮಾಯ ಆಗಿ ಅಣ್ತಮ್ಮ ಫುಲ್ ಸ್ಯಾಡ್ ಮೂಡ್ಗೆ ಹೋಗ್ಬಿಡ್ತಾನೆ. ಇವಾಗ ಸಾರಂಗಂಗೆ ಬರೀ ಅವನು ಕೊಲೆ ಮಾಡೋ ಕನಸೇ ಬೀಳ್ತಾ ಇರುತ್ತೆ. ಇವಾಗ ಸಾರಂಗ ಫ್ಯಾಮಿಲಿ ಮೈಥಿಲಿ ಫ್ಯಾಮಿಲಿ ಮನೆಗೆ ಊಟಕ್ಕೆ ಹೋಗಿರ್ತಾರೆ. ಅಲ್ಲಿ ಮದ್ವೆ ಡೇಟ್ ಫಿಕ್ಸ್ ಮಾಡೋಕೆ ಸಾರಂಗನ ಕೇಳಿದಾಗ ಸಾರಂಗ 1 ಮಂತ್ ಆದ್ಮೇಲೆ ನೋಡೋಣ, ನಾನು ಮದ್ವೆಗೆ ಮೆಂಟಲಿ ಪ್ರಿಪೇರ್ ಆಗ್ಬೇಕು ಅಂತ ಡವ್ ಮಾಡ್ತಾ 1 ಮಂತ್ ಮದ್ವೆನ ಪೋಸ್ಟ್ ಪೋನ್ ಮಾಡ್ತಾನೆ. ಇವಾಗ ಸಾರಂಗ ಅವನು ಮದ್ವೆ ಆಗೋ ಮುಂಚೆ ಯಾರನ್ನಾದ್ರೂ ಕೊಲೆ ಮಾಡ್ಬೇಕು ಅಂತ ಅನ್ಕೋತಾನೆ. ಯಾಕಂದ್ರೆ ಮದ್ವೆ ಆದ್ಮೇಲೆ ಸಾರಂಗ ಕೊಲೆ ಮಾಡಿ ಅವನ್ ಜೈಲಿಗೆ ಹೋಗಿ ಮೈಥಿಲಿ ಒಬ್ಬಂಟಿ ಆಗೋದು ಸಾರಂಗಗೆ ಇಷ್ಟ ಇರಲ್ಲ.
ಅದಕ್ಕೆ ಸಾರಂಗ ಇವಾಗ್ಲೇ ಕೊಲೆ ಮಾಡಿ ಸಿಕ್ಕಾಕೊಂಡ್ರೆ ಜೈಲಿಗೆ, ಇಲ್ಲ ಅಂದ್ರೆ ಮದುವೆ ಮನೆಗೆ ಹೋಗೋದು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾನೆ. ಅದಕ್ಕೆ ಸಾರಂಗ ಅದನ್ನ ಚಂದುಗೂ ಹೇಳ್ತಾನೆ. ಚಂದು ಒಂದೇ ಸಲ ಶಾಕ್ ಆಗೋಗ್ತಾನೆ. ಸಾರಂಗ ಕೊಲೆ ಮಾಡೋಕೆ ಚಂದು ಸಹಾಯ ಕೇಳ್ತಾನೆ. ಆದ್ರೆ ಚಂದು ಆಗೋದೇ ಇಲ್ಲ ಅಂತ ಅಂದ್ಬಿಡ್ತಾನೆ. ಆಮೇಲೆ ಸಾರಂಗ ಚಂದುಗೆ ಚಿಕ್ಕ ವಯಸ್ಸಿಂದ ಮಾಡಿರೋ ಸಹಾಯ ಎಲ್ಲ ಹೇಳಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾನೆ. ಕಡೆಗೆ ಚಂದುಗೆ ಬೇರೆ ದಾರಿ ಇಲ್ಲದೆ ಸಾರಂಗ ಜೊತೆ ಸೇರಿ ಕೊಲೆ ಮಾಡೋಕೆ ಒಪ್ಕೋತಾನೆ. ಇವಾಗ ಇವರು ಕೊಲೆ ಮಾಡೋರು ತುಂಬಾ ಕೆಟ್ಟವರಾಗಿರ್ಬೇಕು, ಅಂತವ್ರನ್ನ ಹುಡುಕಿ ಅವರಿಗೆ ನೋವು ಕೊಡದ ಹಾಗೆ ಕೊಲೆ ಮಾಡ್ಬೇಕು ಅಂತ ಇಬ್ರು ತೀರ್ಮಾನ ಮಾಡ್ಕೋತಾರೆ. ಅದಕ್ಕೆ ಇಬ್ರು ಸೇರಿ ಟಾರ್ಗೆಟ್ ನ ಹುಡ್ಕೋಕೆ ಶುರು ಮಾಡ್ತಾರೆ. ಒಂದಿನ ಸಾರಂಗ ತಾಯಿ ಸುಂದರಮ್ಮ ಅನ್ನೋ ಒಬ್ರು ಅಜ್ಜಿ ಬಗ್ಗೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಈ ಸುಂದರಮ್ಮ ಒಬ್ಬಳು ಖತರ್ನಾಕ್ ಅಜ್ಜಿ. ಅವಳ ಗಂಡನಿಗೆ ವಿಷ ಹಾಕಿ ಸಾಯಿಸ್ಬಿಟ್ಟಿರ್ತಾಳೆ. ಆಮೇಲೆ ಸೊಸೆಗೆ ಕಾಟ ಕೊಟ್ಟು ನೇಣ್ ಹಾಕೊಂಡು ಸಾಯೋ ಹಾಗೆ ಮಾಡಿರ್ತಾಳೆ. ಆ ಅಜ್ಜಿಗೆ ಶುಗರ್ ಇದ್ರು ಚೆನ್ನಾಗಿ ಸ್ವೀಟ್ಸ್ ತಿಂತ ಇನ್ಸುಲಿನ್ ಇಂಜೆಕ್ಷನ್ ತಗೊಂಡು ಗುಂಡ್ ಕಲ್ಲಿದ್ದಂಗ್ ಇರ್ತಾಳೆ. ಇದನ್ನೆಲ್ಲ ದೇವಿಕಾ ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇರೋದನ್ನ ಸಾರಂಗ ಕೇಳಿಸ್ಕೊಂಡು ಆ ಅಜ್ಜಿ ಬಗ್ಗೆ ಅವನ ತಾಯಿಯಿಂದ ಕೇಳ್ಕೊಂಡು ಆ ಅಜ್ಜಿನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾನೆ. ಆ ಅಜ್ಜಿಗೆ ಸ್ವೀಟ್ಸ್ ಇಷ್ಟ ಇದ್ದಿದ್ರಿಂದ ಒಂದು ಚಾಕ್ಲೇಟ್ಗೆ ಜಾಸ್ತಿ ಇನ್ಸುಲಿನ್ ಇಂಜೆಕ್ಟ್ ಮಾಡಿ ಅದನ್ನ ಕೊಟ್ಟು ಆ ಅಜ್ಜಿ ಸಾಯೋ ರೀತಿ ಮಾಡ್ಬೇಕು ಅಂತ ಸಾರಂಗ ಮತ್ತೆ ಚಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಆ ಅಜ್ಜಿಗೆ ಆ ಚಾಕ್ಲೇಟ್ ಕೊಡೋ ಮುಂಚೆ ಆ ಅಜ್ಜಿ ನಿಜವಾಗ್ಲೂ ಕೆಟ್ಟವಳ ಅಂತ ತಿಳ್ಕೊಂಡು ಸಾಯಿಸ್ಬೇಕು ಅಂತ ಅನ್ಕೋತಾರೆ. ಅದಕ್ಕೆ ಸಾರಂಗ ಚಂದು ಜೊತೆ ಆ ಅಜ್ಜಿ ಮನೆಗೆ ಹೋಗ್ತಾನೆ. ಆ ಅಜ್ಜಿ ಮಗ ಬಸವ ಕೂಡ ಅಜ್ಜಿ ಸತ್ತೋಗ್ಲಿ ಅಂತ ಕಾಯ್ತಾ ಇರ್ತಾನೆ. ಸಾರಂಗ ಹೋಗಿ ಅಜ್ಜಿ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ಆ ಅಜ್ಜಿ ತುಂಬಾ ಕೆಟ್ಟವಳು ಅಂತ. ಅದಕ್ಕೆ ಸಾರಂಗ ಫಾರಿನ್ ಇಂದ ತಂದಿರೋ ಚಾಕ್ಲೇಟ್ ಅಂತ ಅವ್ರು ತಂದಿದ್ದ ಚಾಕ್ಲೇಟ್ ನ ಕೊಟ್ಟು ಹೋಗ್ತಾನೆ. 2 ಡೇಸ್ ಆದ್ಮೇಲೆ ಅಜ್ಜಿ ಸತ್ತೋದ್ಲು ಅಂತ ನ್ಯೂಸ್ ಬರುತ್ತೆ. ಸಾರಂಗ ಮತ್ತೆ ಚಂದು ಫುಲ್ ಹ್ಯಾಪಿಯಾಗಿ ಅಜ್ಜಿ ಶವ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಜ್ಜಿ ಮನೆಗೆ ಹೋಗ್ತಾರೆ. ಅಜ್ಜಿ ನಿಜವಾಗ್ಲೂ ಸತ್ತೇ ಹೋಗಿರ್ತಾಳೆ. ಹೇಗೋ ಕೊಲೆ ಮಾಡಿ ಮುಗಿತು ಅಂತ ಸಾರಂಗ ಹ್ಯಾಪಿ ಆಗ್ತಾನೆ. ಆವಾಗ ಒಂದು ಚಿಕ್ಕ ಹುಡುಗಿ ಅಜ್ಜಿ ತಲೆದಿಂಬು ಕೆಳಗೆ ಚಾಕ್ಲೇಟ್ ಸಿಕ್ತು ಅಂತ ತಗೊಂಡ್ ಬರ್ತಾಳೆ. ನೋಡಿದ್ರೆ ಅದು ಸಾರಂಗ ಕೊಟ್ಟಿದ್ದ ಚಾಕ್ಲೇಟ್. ಅಂದ್ರೆ ಅಜ್ಜಿ ಚಾಕ್ಲೇಟ್ ತಿಂದು ಸತ್ತಿರಲ್ಲ, ಅಚಾನಕ್ ಆಗಿ ಸತ್ತೋಗಿರ್ತಾರೆ. ಇವಾಗ ಆ ಚಿಕ್ಕ ಹುಡುಗಿ ಆ ಚಾಕ್ಲೇಟ್ ತಿನ್ನೋಕೆ ಹೋಗ್ತಾ ಇರ್ತಾಳೆ. ಆ ಚಾಕ್ಲೇಟ್ ತಿಂದ್ರೆ ಆ ಹುಡುಗಿ ಸತ್ತೋಗ್ತಾಳೆ ಅಂತ ಸಾರಂಗ ಹೋಗಿ ಎಲ್ರು ಮುಂದೆ ಆ ಹುಡುಗಿ ಕೈಯಿಂದ ಚಾಕ್ಲೇಟ್ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆ ಹುಡುಗಿ ಕೊಡ್ತಿಲ್ಲ, ಸಾರಂಗ ಬಿಡ್ತಿಲ್ಲ. ಕಡೆಗೂ ಇಡೀ ಮನೆ ಪೂರ್ತಿ ಬಿದ್ದು ಒದ್ದಾಡಿ ಹೇಗೋ ಆ ಹುಡುಗಿ ಕೈಯಿಂದ ಚಾಕ್ಲೇಟ್ ಕಿತ್ಕೊಂಡು ಅಲ್ಲಿಂದ ದೂರ ಓಡೋಗಿ ಒಂದು ಕೆರೆ ಒಳಗೆ ಎಸಿತಾನೆ. ಸಾರಂಗ ಆ ರೀತಿ ಆಡಿದ್ಕೆ ಎಲ್ರು ಮುಂದೆ ಅವನ್ ತಂದೆ ತಾಯಿ ಮರ್ಯಾದೆ ಎಲ್ಲ ಹೋಗುತ್ತೆ. ಅದು ಸಾಕಾಗಲ್ಲ ಅನ್ನೋ ಹಾಗೆ ಅಜ್ಜಿ ಸತ್ತೋದ್ಲು ಅನ್ನೋ ಖುಷಿಯಲ್ಲಿ ಸಾರಂಗ ಮೈಥಿಲಿ ಮನೆಗೆ ಹೋಗಿ ಮದ್ವೆ ಡೇಟ್ ನ ಫಿಕ್ಸ್ ಮಾಡೋಕೆ ಹೇಳಿ ಬಂದಿರ್ತಾನೆ. ಇವಾಗ ಅಜ್ಜಿನ ಅವನೆಲ್ಲ ಕೊಲೆ ಮಾಡಿರೋದು ಅಂತ ಗೊತ್ತಾಗಿ ಮತ್ತೆ ಮೈಥಿಲಿ ಮನೆಗೆ ಹೋಗಿ ಮದ್ವೆ ಪೋಸ್ಟ್ಪೋನ್ ಮಾಡೋಕೆ ಹೇಳ್ತಾನೆ. ಅಲ್ಲಿ ಮೈಥಿಲಿ ತಂದೆ ಜ್ಯೋತಿಷ್ಯರ ಹತ್ರ ಮದುವೆ ಡೇಟ್ ನ ಫಿಕ್ಸ್ ಮಾಡಿಸ್ತಾ ಇರ್ತಾನೆ. ಸಾರಂಗ ಅಲ್ಲಿಗೆ ಹೋಗಿ ನಮ್ ಜ್ಯೋತಿಷ್ಯರು 3 ತಿಂಗಳವರೆಗೂ ಮದುವೆ ಆಗುವಾಗಿಲ್ಲ, ಮದುವೆ ಆದ್ರೆ ಮೈಥಿಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಅಲ್ಲಿ ಸ್ವಲ್ಪ ಮಾತುಕತೆ ಆದ ನಂತರ ಮತ್ತೆ ಮದುವೆನ 3 ತಿಂಗಳು ಮುಂದಕ್ಕೆ ಹಾಕ್ತಾರೆ. ಆದ್ರೆ ಮೈಥಿಲಿಗೆ ಸಾರಂಗ ಆಡ್ತಾ ಇರೋದ್ ನೋಡಿ ಸಾರಂಗ ಬೇರೆ ಹುಡುಗಿಯ ಜೊತೆ ಸಂಬಂಧ ಇಟ್ಕೊಂಡಿರ್ಬೋದು ಅಂತ ಡೌಟ್ ಪಡೋಕೆ ಶುರು ಮಾಡ್ತಾಳೆ. ಈ ಕಡೆ ಆಫೀಸ್ ಅಲ್ಲಿ ನೋಡಿದ್ರೆ ಸೈಮನ್ ಮೈಥಿಲಿ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾನೆ. ಯಾಕಂದ್ರೆ ಸೈಮನ್ಗೆ ಮದ್ವೆ ಆದ 1 ತಿಂಗಳಲ್ಲಿ ಅವನ ಹೆಂಡತಿ ಸತ್ತೋಗಿರ್ತಾಳೆ. ಅದಕ್ಕೆ ಅವನು ಸಿಗೋ ಹುಡುಗಿರಿಗೆಲ್ಲ ಕಾಳಾಗ್ತಾ ಇರ್ತಾನೆ. ಜೊತೆಗೆ ಸೈಮನ್ನೇ ಅವನ ಹೆಂಡತಿನ ಆಸ್ತಿಗೋಸ್ಕರ ಕೊಲೆ ಮಾಡಿರೋದು ಅಂತ ರೂಮರ್ ಕೂಡ ಇರುತ್ತೆ. ಇದು ಸಾರಂಗಗೆ ಗೊತ್ತಾಗಿ ಸಾರಂಗ ಸೈಮನ್ ಬಗ್ಗೆ ತಿಳ್ಕೊಳ್ಳೋಕೆ ಸಾರಂಗ ಮತ್ತೆ ಚಂದು ಸೈಮನ್ ಮಾವನ ಬಳಿಗೆ ಹೋಗ್ತಾರೆ. ಅವನು ಕೂಡ ಸೈಮನ್ ಆಸ್ತಿಗೋಸ್ಕರ ಅವನ ಮಗಳು ಕಾರ್ ಆಕ್ಸಿಡೆಂಟ್ ಆಗೋ ಹಾಗೆ ಮಾಡಿದ್ದ ಅಂತ ಹೇಳ್ತಾನೆ. ಆದ್ರಿಂದ ಸೈಮನ್ ಕೆಟ್ಟವನು ಅಂತ ಕನ್ಫರ್ಮ್ ಮಾಡ್ಕೊಂಡ ಸಾರಂಗ ಸೈಮನ್ ಸಿಸ್ಟಮ್ ನ ಹ್ಯಾಕ್ ಮಾಡ್ತಾನೆ. ಆದ್ರಿಂದ ಸೈಮನ್ ದಿನಕ್ಕೆ 8 ಗಂಟೆ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸಾರಂಗ ಮತ್ತೆ ಚಂದು ಸೈಮನ್ ನ ಕೊಲ್ಲೋಕೆ ಒಂದು ಪ್ಲಾನ್ ಮಾಡ್ತಾರೆ. ಈ ಅಶ್ಲೀಲ ವಿಡಿಯೋಗಳನ್ನ ನೋಡೋ ವೆಬ್ಸೈಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಒಂದು ಪರ್ಫ್ಯೂಮ್ ನ ತೋರಿಸ್ತಾ ಇರ್ತಾರೆ. ಅದೊಂದು ಪಾಯ್ಸನಸ್ ಪರ್ಫ್ಯೂಮ್. ಸೈಮನ್ ಅದನ್ನ ತಗೊಳ್ಳೋ ರೀತಿ ಮಾಡಿ ಅವನ್ನ ಆ ಪರ್ಫ್ಯೂಮ್ ನಿಂದ ಸಾಯೋ ರೀತಿ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಸಾರಂಗ ಮತ್ತೆ ಚಂದು ಪ್ಲಾನ್ ಪ್ರಕಾರ ಸೈಮನ್ ಆ ಪರ್ಫ್ಯೂಮ್ ನ ಆರ್ಡರ್ ಮಾಡ್ತಾನೆ. ಸಾರಂಗ ಆಫೀಸಲ್ಲಿದ್ದಾಗ ಅಲ್ಲಿಗೆ ಮೈಥಿಲಿ ಬಂದು ನಾಳೆ ಸಂಜೆ ನನ್ ಬರ್ಡೇ ಪಾರ್ಟಿ ಇದೆ ಬಾ ಅಂತ ಸಾರಂಗನ ಇನ್ವೈಟ್ ಮಾಡಿ ಹೋಗ್ತಾಳೆ. ನೆಕ್ಸ್ಟ್ ಡೇ ಸಾರಂಗ ಮತ್ತೆ ಚಂದು ಬರ್ಡೇ ಪಾರ್ಟಿಗೆ ಹೋಗ್ತಾರೆ. ಅಲ್ಲಿಗೆ ಸೈಮನ್ ಹುಷಾರಿಲ್ಲ ಅಂತ ಬಂದಿರಲ್ಲ. ಅವಾಗ ಸಾರಂಗೆ ಸೈಮನ್ ಪರ್ಫ್ಯೂಮ್ ಹಾಕೊಂಡಿರೋದಕ್ಕೆ ಹುಷಾರ್ ತಪ್ಪಿರೋದು ಅಂತ ಗೊತ್ತಾಗುತ್ತೆ. ಆದ್ರೆ ಶಾಕಿಂಗ್ ಅನ್ನೋ ಹಾಗೆ ಸೈಮನ್ ಬರ್ತ್ಡೇಗೆ ಒಂದು ಕೇಕ್ ತಗೊಂಡು ಬಂದೇ ಬಿಡ್ತಾನೆ. ಮೈಥಿಲಿ ಕೇಕ್ ಕಟ್ ಮಾಡಿದಾಗ ಅದರಲ್ಲಿ ಒಂದು ಬಾಕ್ಸ್ ಇರುತ್ತೆ. ಓಪನ್ ಮಾಡಿದ್ರೆ ಸೈಮನ್ ಆ ಸೆಂಟ್ ನ ಮೈಥಿಲಿಗೆ ಗಿಫ್ಟ್ ಕೊಡೋಕೆ ತಂದಿರ್ತಾನೆ. ಅದನ್ನ ನೋಡಿ ಸಾರಂಗ ಶಾಕ್ ಆಗಿ ಓಡೋಗಿ ಸೈಮನ್ ಜೊತೆ ಜಗಳ ಆಡಿ ಪರ್ಫ್ಯೂಮ್ ಕಿತ್ಕೊಂಡು ಬರ್ಡೇ ಎಲ್ಲ ಹಾಳು ಮಾಡಿ ಪರ್ಫ್ಯೂಮ್ ಎತ್ಕೊಂಡು ಹೋಗಿ ಒಂದು ಕೆರೆಗೆ ಎಸಿತಾನೆ.
ಮೈಥಿಲಿ ಬರ್ಡೇ ಎಲ್ಲ ಹಾಳು ಮಾಡಿದ್ಕೆ ಇವಾಗ ಮೈಥಿಲಿ ತಂದೆ ತಾಯಿ ಬೇಜಾರಾಗಿ ಸಾರಂಗನ ಜೊತೆ ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅನ್ಕೋತಾರೆ. ಜೊತೆಗೆ ಅವ್ರ ಬಾಸ್ ಸೈಮನ್ಗೆ ಹೊಡೆದಿದ್ಕೆ ಸಾರಂಗನ ಕೆಲಸ ಕೂಡ ಹೋಗುತ್ತೆ. ಸಾರಂಗ ಬರ್ಡೇ ಪಾರ್ಟಿಯಲ್ಲಿ ಹುಚ್ಚನ ರೀತಿ ಆಡಿದ್ದನ್ನ ನೋಡಿ ಮೈಥಿಲಿ ಕೂಡ ಬೇಜಾರಾಗಿ ಎಂಗೇಜ್ಮೆಂಟ್ ರಿಂಗ್ ನ ತೆಗೆದು ಸಾರಂಗಗೆ ಕೊಟ್ಟು, ನೀನು ಏನು ಹೇಳ್ಬೇಡ, ಇನ್ನ 2 ವೀಕ್ಸ್ ಅಲ್ಲಿ ನಿನ್ ಪ್ರಾಬ್ಲಮ್ ಏನೇ ಇದ್ರು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ನನ್ನ ಹತ್ರ ಬಂದ್ರೆ ಮತ್ತೆ ಈ ರಿಂಗ್ ನ ನೀನು ನನ್ಗಾಗ್ಬೋದು, ಇಲ್ಲ ಅಂದ್ರೆ ಮದ್ವೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾಳೆ. ಇವಾಗ ಸಾರಂಗ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಮತ್ತೆ ಜಗೇಶ್ವರ್ನಂದ ಬಳಿ ಹೋಗಿ ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಜಗೇಶ್ವರ್ ಸಾರಂಗಗೆ ಕೊಲೆ ಮಾಡೋಕೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾನೆ. ವೈಜಾಗ್ ಅಲ್ಲಿ ಅಹೋಬಿಲ್ ರಾವ್ ಅನ್ನೋ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾನೆ. ಅವನು ಕಳ್ತನ ಕಿಡ್ನಾಪ್ ಎಲ್ಲ ಮಾಡಿ ಇವಾಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾನೆ. ಜೊತೆಗೆ ಅಹೋಬಿಲ್ ರಾವ್ ಒಬ್ಬ ದೊಡ್ಡ ಪರ್ವಟ್, ಅಂದ್ರೆ ಹುಡುಗಿರ ಹುಚ್ಚು ಜಾಸ್ತಿ. ಅಹೋಬಿಲ್ ರಾವ್ ಬಗ್ಗೆ ಜಿಗೇಶ್ವರ್ ಹೇಳಿದ್ನ ಕೇಳಿ ಸಾರಂಗ ಅಹೋಬಿಲ್ ನ ಕೊಲೆ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಅಷ್ಟು ದೊಡ್ಡ ವ್ಯಕ್ತಿನ ಮೀಟ್ ಮಾಡಿ ಕೊಲೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡುವಾಗ ಜಗೇಶ್ವರೇ ಒಂದು ಐಡಿಯಾ ಕೊಡ್ತಾನೆ. ಅಹೋಬಿಲ್ ಅವನ್ ಬರ್ತ್ಡೇ ಪಾರ್ಟಿನ ಅಹೋ ಅನ್ನೋ ಅವಂದೇ ಹೋಟೆಲ್ ಟೆರಸ್ ಮೇಲೆ ದೊಡ್ಡದಾಗಿ ಮಾಡ್ತಾ ಇರ್ತಾನೆ. ಅದಕ್ಕೆ ಜಗೇಶ್ವರ್ನು ಅಲ್ಲಿ ಗೆಸ್ಟ್ ಗಳ ಪಾಮ್ ಹಿಸ್ಟ್ರಿ ಕೇಳೋಕೆ ಇನ್ವೈಟ್ ಮಾಡಿರ್ತಾನೆ. ಅದಕ್ಕೆ ಜಗೇಶ್ವರ್ ಸಾರಂಗ ಮತ್ತೆ ಚಂದುಗೂ ಇನ್ವಿಟೇಷನ್ ಕೊಡ್ತಾನೆ. ಅಹೋಬಿಲ್ ಟೆರಸ್ ಮೇಲಿದ್ದಾಗ ಅವನ್ನ ಟೆರಸ್ ಮೇಲಿಂದ ದೂಕಿ ಕೊಲೆ ಮಾಡೋಕೆ ಜಗೇಶ್ವರೇ ಐಡಿಯಾ ಕೊಡ್ತಾನೆ. ಅದಕ್ಕೆ ಸಾರಂಗ ಒಪ್ಕೊಂಡು ಚಂದು ಜೊತೆ ವೈಜಾಗ್ಗೆ ಹೋಗ್ತಾನೆ. ಅಲ್ಲಿ ಅವನ್ ಫ್ರೆಂಡ್ ರಾಮ್ಕಿ ಮನೆಗೆ ಹೋಗ್ತಾರೆ. ರಾಮ್ಕಿಗೆ ಅವರು ಒಂದು ಸ್ಟಾರ್ಟ್ಅಪ್ ಮಾಡೋಕೆ ಇನ್ವೆಸ್ಟರ್ಸ್ ನ ಹುಡ್ಕೋಕೆ ವೈಜಾಗ್ಗೆ ಬಂದಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ. ಅದಕ್ಕೆ ರಾಮ್ಕಿ ಅವನು ಯಾವುದೋ ಕಾರ್ ಕಂಪನಿಯಲ್ಲಿ ಬ್ರೋಷರ್ ರೈಟಿಂಗ್ ಕೆಲಸ ಮಾಡ್ತಾ ಇರೋದಾಗಿ ಹೇಳ್ತಾನೆ. 2 ದಿನ ಆದ್ಮೇಲೆ ಸಾರಂಗ ಮತ್ತೆ ಚಂದು ಅಹೋ ಹೋಟೆಲ್ಗೆ ಚೆಕ್ ಇನ್ ಆಗ್ಬೇಕು ಅಂತ ರಾಮ್ಕಿಗೆ ಹೇಳ್ತಾರೆ. ಇವಾಗ ರಾಮ್ಕಿ ಅವನು ಕಾರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿಲ್ಲ, ಅಹೋ ಹೋಟೆಲ್ ಅಲ್ಲಿ ಹೆಡ್ ವೈಟರ್ ಆಗಿ ವರ್ಕ್ ಮಾಡ್ತಿರೋದಾಗಿ ಹೇಳ್ತಾನೆ. ಅದನ್ನ ಕೇಳಿ ಸಾರಂಗ ಮತ್ತೆ ಚಂದು ಫುಲ್ ಖುಷಿ ಆಗ್ಬಿಡ್ತಾರೆ. ರಾಮ್ಕಿ ಹೆಲ್ಪ್ ತಗೊಂಡು ಅಹೋಬಿಲ್ ರಾವ್ನ ಈಸಿಯಾಗಿ ಕೊಲೆ ಮಾಡೋಣ ಅಂತ ಅನ್ಕೋತಾರೆ. ಆದ್ರೆ ರಾಮ್ಕಿಗೆ ಅವರು ಅಹೋಬಿಲ್ ನ ಕೊಲೆ ಮಾಡೋಕೆ ಬಂದಿರೋದು ಅಂತ ನಿಜ ಹೇಳಲ್ಲ. ಈ ಕಡೆ ಸಾರಂಗ ತಂದೆ ಪಿನಾಕ ಮೈಥಿಲಿ ತಂದೆ ಬಳಿ ಹೋಗಿ ಕ್ಷಮೆ ಕೇಳ್ತಾ ಇರ್ತಾರೆ. ಆದ್ರೆ ಮೈಥಿಲಿ ತಂದೆ ರೂಡ್ ಆಗಿ ಮಾತಾಡ್ಬಿಡ್ತಾರೆ. ಅದಕ್ಕೆ ಪಿನಾಕ ಕೋಪ ಮಾಡಿಕೊಂಡು ಸಾರಂಗಗೆ ಬೇರೆ ಮದುವೆ ಮಾಡೋಕೆ ವೈಜಾಗ್ ಅಲ್ಲಿರೋ ಅವನ್ ಫ್ರೆಂಡ್ ಪ್ರಕಾಶ್ಗೆ ಕಾಲ್ ಮಾಡ್ತಾನೆ. ಪ್ರಕಾಶ್ ಮಗಳು ರಮ್ಯಾ ಸಾರಂಗ ಒಬ್ಬ ಆಲ್ಫಾ ಮೇಲ್ ಅಂತ ಅನ್ಕೊಂಡು ಮದ್ವೆಗೆ ಒಪ್ಕೋತಾಳೆ. ಅದಕ್ಕೆ ಪಿನಾಕ ಮತ್ತೆ ದೇವಿಕಾ ಕೂಡ ವೈಜಾಗ್ಗೆ ಬರ್ತಾರೆ. ಈ ಕಡೆ ಸಾರಂಗ ಮತ್ತೆ ಚಂದು ಅಹೋ ಹೋಟೆಲ್ಗೆ ಚೆಕ್ ಇನ್ ಆಗ್ತಾರೆ. ಹೋಟೆಲ್ ಬಾಲ್ಕನಿಗೆ ಹೋಗಿ ಅಹೋಬಿಲ್ ನ ಹೇಗೆ ಕೆಳಗೆ ತಳ್ಳೋದು ಅಂತ ಎಲ್ಲ ನೋಡ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಡೇ ನೈಟ್ ಅಹೋಬಿಲ್ ಬರ್ತ್ಡೇ ಪಾರ್ಟಿ ಇರುತ್ತೆ. ತುಂಬಾ ಜನ ಬಂದಿರ್ತಾರೆ. ಅಲ್ಲಿಗೆ ಸಾರಂಗ ಮತ್ತೆ ಚಂದು ಕೂಡ ಬರ್ತಾರೆ. ಅಹೋಬಿಲ್ ರಾವ್ ಕೂಡ ಬರ್ತಾನೆ. ಅಹೋಬಿಲ್ ರಾವ್ ಒಂದು ಎಲೆಕ್ಟ್ರಿಕ್ ಕಾರ್ದು ಇನಿಷಿಯೇಟಿವ್ ಮಾಡ್ತಾ ಇರ್ತಾನೆ. ಅದಕ್ಕೆ ಮ್ಯಾನೇಜರ್ ಆಗಿ ಮೈಥಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಮೈಥಿಲಿನ ಅಲ್ಲಿ ನೋಡಿ ಸಾರಂಗ ಶಾಕ್ ಹೋಗ್ತಾನೆ. ಇವಾಗ ಮೈಥಿಲಿನ ಹೇಗಾದ್ರೂ ಮಾಡಿ ಅಲ್ಲಿಂದ ಕಳ್ಸೋಕೆ ಸಾರಂಗ ಹೋಗಿ ರಾಮ್ಕಿಗೆ ಮೈಥಿಲಿಗೆ ಡ್ರಿಂಕ್ಸ್ ಅಲ್ಲಿ ನಿದ್ದೆ ಮಾತ್ರೆ ಮಿಕ್ಸ್ ಮಾಡಿ ಕೊಡೋಕೆ ಹೇಳ್ತಾನೆ. ರಾಮ್ಕಿ ಅದೇ ರೀತಿ ಡ್ರಿಂಕ್ಸ್ ಗೆ ಮಾತ್ರೆ ಮಿಕ್ಸ್ ಮಾಡಿ ಮೈಥಿಲಿ ಹಿಂದೆ ಓಡಾಡ್ತಾ ಇರ್ತಾನೆ. ಆದ್ರೆ ಮೈಥಿಲಿ ಆ ಡ್ರಿಂಕ್ಸ್ ತಗೊಳ್ಳೋದೇ ಇಲ್ಲ. ಈ ಕಡೆ ಸಾರಂಗ ಮತ್ತೆ ಚಂದು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಅವನ್ ತಂದೆ ತಾಯಿ ರಮ್ಯಾಗೆ ಹೇಳಿ, ರಮ್ಯಾ ಸಾರಂಗ ಫೇಸ್ಬುಕ್ ಚೆಕ್ ಮಾಡಿದಾಗ ರಾಮ್ಕಿ ಬಗ್ಗೆ ಗೊತ್ತಾಗಿ ರಾಮ್ಕಿ ಅಹೋ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಹೋಟೆಲ್ಗೆ ಕಾಲ್ ಮಾಡ್ತಾರೆ. ಆದ್ರೆ ಹೋಟೆಲ್ ಅವರು ರಾಮ್ಕಿ ಪರ್ಸನಲ್ ನಂಬರ್ ಕೊಡೋಕೆ ಆಗಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾರೆ. ಅದಕ್ಕೆ ಸಾರಂಗ ತಂದೆ ತಾಯಿ ರಮ್ಯಾ ಮತ್ತೆ ಅವಳ ತಂದೆ ಪ್ರಕಾಶ್ ಎಲ್ರು ಹೋಟೆಲ್ಗೆನೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಈ ಕಡೆ ಪಾರ್ಟಿಲಿ ನೋಡಿದ್ರೆ ಮೈಥಿಲಿ ತಂದೆ ತಾಯಿ ಕೂಡ ಬಂದಿರ್ತಾರೆ. ಅವರು ಮೈಥಿಲಿಗೆ ಮದ್ವೆ ಮಾಡ್ಸೋಕೆ ರಾಕೇಶ್ ಅನ್ನೋ ಹುಡುಗನ್ನ ಕೂಡ ಕರ್ಕೊಂಡು ಬಂದಿರ್ತಾರೆ. ಆ ವಿಷಯ ಮೈಥಿಲಿಗೆ ಗೊತ್ತಿಲ್ಲದೆ ರಾಕೇಶ್ ಜೊತೆ ಮಾತಾಡ್ತಾ ಇರ್ತಾಳೆ. ಅದ್ನ ಸಾರಂಗ ನೋಡಿ ರಾಕೇಶ್ ಯಾರು ಅಂತ ತಿಳ್ಕೊಳ್ಳೋಕೆ ರಾಮ್ಕಿನ ಕಳಿಸ್ತಾನೆ. ರಾಮ್ಗೆ ಹೋಗಿ ಕೇಳಿದಾಗ ಮೈಥಿಲಿ ತಂದೆ ಮೈಥಿಲಿಗೆ ಮದ್ವೆ ಮಾಡೋಕೆ ನೋಡಿರೋ ಗಂಡು ಅಂತ ಹೇಳ್ತಾರೆ. ಆದ್ರೆ ಮೈಥಿಲಿ ಅವಳಿಗೆ ರಾಕೇಶ್ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದ್ನೇ ರಾಮ್ಕಿ ಬಂದು ಸಾರಂಗಗೆ ಹೇಳ್ತಾನೆ. ಅದಕ್ಕೆ ಸಾರಂಗ ಮಾತ್ರೆ ಮಿಕ್ಸ್ ಆಗಿರೋ ಡ್ರಿಂಕ್ಸ್ ನ ರಾಕೇಶ್ಗೆ ಕೊಡೋಕೆ ಹೇಳ್ತಾನೆ. ರಾಮ್ಕಿ ಪ್ಲಾನ್ ಮಾಡಿ ಒಂದು ಹುಡುಗಿ ಕೈಲಿ ಅದನ್ನ ಕೊಟ್ಟು ಕಳಿಸ್ತಾನೆ. ರಾಕೇಶ್ ಆ ಡ್ರಿಂಕ್ ನ ಕುಡಿದು ಬಿಡ್ತಾನೆ. ಆ ಡ್ರಿಂಕ್ಸ್ ಕುಡಿದು ರಾಕೇಶ್ ಮತ್ತಲ್ಲಿ ಇರ್ತಾನೆ. ಅದೇ ಟೈಮ್ಗೆ ಅಹೋಬಿಲ್ ರಾವ್ ಬಾಲ್ಕನಿಗೆ ಹೋಗೋದನ್ನ ನೋಡಿದ್ದ ಸಾರಂಗ ಮತ್ತೆ ಚಂದು ಅವನ್ನ ತಳ್ಳಿ ಬೀಳ್ಸೋಕೆ ಹೋಗ್ತಾ ಇರ್ತಾರೆ. ಅವಾಗ ರಾಕೇಶ್ ಮತ್ತಲ್ಲಿ ಇದ್ದಿದ್ರಿಂದ ಅವನ್ ರೂಮ್ಗೆ ಬಿಡೋಕೆ ಮೈಥಿಲಿ ಲಿಫ್ಟ್ ಅಲ್ಲಿ ರಾಕೇಶ್ ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಸಾರಂಗ ಅವನು ಕೂಡ ಸ್ಟೇರ್ಸ್ ಯೂಸ್ ಮಾಡ್ಕೊಂಡು ರಾಕೇಶ್ ರೂಮ್ ಹತ್ರ ಹೋಗ್ತಾನೆ. ರಾಕೇಶ್ ಮತ್ತಲ್ಲಿ ಮೈಥಿಲಿ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇರ್ತಾನೆ. ಅವಾಗ ಮೈಥಿಲಿ ನನ್ಗೆ ಸಾರಂಗ ಅಂತ ಫಿಯಾನ್ಸಿ ಇದ್ದಾನೆ, ನನ್ಗೆ ಅವನಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು ರಾಕೇಶ್ ಮೈಥಿಲಿಗೆ ಕಿಸ್ ಮಾಡೋಕೆ ಹೋಗ್ತಾ ಇರ್ತಾನೆ. ಅದನ್ನ ಅಲ್ಲಿಗೆ ಬಂದ ಸಾರಂಗ ನೋಡಿ ಮಾಸ್ಕ್ ಮತ್ತೆ ಟೋಪಿ ಹಾಕೊಂಡು ಹೋಗಿ ರಾಕೇಶ್ಗೆ ಚೆನ್ನಾಗಿ ಹೊಡೆದು ಅವನ್ ರೂಮ್ಗೆ ಹಾಕಿ ಬರ್ತಾನೆ. ಆದ್ರೆ ರಾಕೇಶ್ ಸಾರಂಗ್ ಮುಖ ನೋಡ್ಬಿಡ್ತಾನೆ.
ಸಾರಂಗ ಈಚೆಗೆ ಬಂದಾಗ ಮೈಥಿಲಿ ಸಾರಂಗ ಅಂತ ಗೊತ್ತಿಲ್ಲದೆ ಥ್ಯಾಂಕ್ಸ್ ಹೇಳ್ತಾಳೆ. ಅವಳಿಗೆ ಸಾರಂಗ ಕತ್ತಲ್ಲಿ ಮಾರ್ಕ್ಸ್ ಆಗಿರೋದು ಕಾಣಿಸುತ್ತೆ. ಸಾರಂಗ ಅಲ್ಲಿಂದ ಮೇಲೆ ಹೋಗಿ ಅಹೋಬಿಲ್ ರಾವ್ನ ಬಾಲ್ಕನಿಯಿಂದ ತೊಳ್ಳೋಕೆ ಹೋಗ್ತಾನೆ. ಆದ್ರೆ ಇನ್ನೇನು ಮಿಸ್ ಆಗಿದ್ರೆ ಅವನೇ ಬಿದ್ದೋಗ್ತಾ ಇರ್ತಾನೆ. ಆದ್ರೆ ಜಸ್ಟ್ ಅಲ್ಲಿ ಮಿಸ್ ಆಗ್ತಾನೆ. ಈ ಕಡೆ ಸಾರಂಗನ ಹುಡಿಕೊಂಡು ಅವನ್ ಫ್ಯಾಮಿಲಿ ಹೋಟೆಲ್ಗೆ ಬರುತ್ತೆ. ಆದ್ರೆ ರಿಸೆಪ್ಷನಿಸ್ಟ್ ಅವ್ರನ್ನ ಪಾರ್ಟಿಗೆ ಹೋಗೋಕೆ ಬಿಡ್ತಾ ಇರಲ್ಲ. ಅದೇ ಟೈಮ್ ಅಲ್ಲಿ ಲಿಫ್ಟ್ ಬೇರೆ ಕೆಟ್ಟೋಗಿರುತ್ತೆ. ಈ ಕಡೆ ಸಾರಂಗ ಅಹೋಬಿಲ್ ರಾವ್ ಹತ್ರ ಹೋಗಿ ಶೂ ಕಟ್ಟೋ ತರ ನಾಟಕ ಆಡ್ತಾ ಅವನ್ನ ತಳ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಅಹೋಬಿಲ್ ರಾವ್ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೇನೋ ಸಾರಂಗ ಅಹೋಬಿಲ್ ರಾವ್ ಜೊತೆ ಇದ್ದ ಹುಡುಗಿನ ತಳ್ಬಿಡ್ತಾ ಇರ್ತಾನೆ. ಅದ್ನೆಲ್ಲ ರಾಮ್ಕಿ ನೋಡ್ಬಿಡ್ತಾನೆ. ಅವಾಗ ಅವನಿಗೆ ಸಾರಂಗ ಬಂದಿರೋದು ಅಹೋಬಿಲ್ ರಾವ್ನ ಕೊಲೆ ಮಾಡೋಕೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಸ್ಟೇರ್ಸ್ ಇಳಿದು ಹೋಗ್ತಾ ಇರ್ತಾನೆ. ಅವನ್ನ ತಡೆಯೋಕೆ ಸಾರಂಗ ಮತ್ತೆ ಚಂದು ಹೋಗ್ತಾರೆ. ಹಾಗೆ ಎಲ್ರು ದೂಕಾಡ್ಕೊಂಡು ಒಂದು ರೂಮ್ ಒಳಗೆ ಹೋಗ್ಬಿಡ್ತಾರೆ. ನೋಡಿದ್ರೆ ರೂಮ್ ಅಲ್ಲಿ ಜಗೇಶ್ವರ್ ನಂದ ಅಹೋಬಿಲ್ ರಾವ್ ಹೆಂಡತಿ ರೇಖಾ ಜೊತೆ ಇರ್ತಾನೆ. ಅದನ್ನ ನೋಡಿ ಸಾರಂಗ ಶಾಕ್ ಆಗೋಗ್ತಾನೆ. ಇವಾಗ ಸಾರಂಗಂಗೆ ಅಲ್ಲಿ ಏನ್ ನಡೆಸಿದೆ ಅಂತ ನೀಟಾಗಿ ಅರ್ಥ ಆಗಿ ಜಗೇಶ್ವರ್ಗೆ ಓಡಿಯೋಕೆ ಹೋಗ್ತಾನೆ. ಆದ್ರೆ ಜಗೇಶ್ವರೇ ಸಾರಂಗ ಮತ್ತೆ ಚಂದುಗೆ ಹೊಡೆದು ಚೇರ್ಗೆ ಕಟ್ಟಾಕ್ತಾನೆ. ಜಗೇಶ್ವರ್ ಮತ್ತೆ ರೇಖಾ ಇಬ್ರು ಮುಂಚೆಯಿಂದ ಲವರ್ಸ್ ಆಗಿರ್ತಾರೆ. ಅಹೋಬಿಲ್ ಪರ್ವಟ್ ಅನ್ನೋದು ಬಿಟ್ರೆ ಅವನು ಒಳ್ಳೆಯವನೇ ಆಗಿರ್ತಾನೆ. ಅಹೋಬಿಲ್ ಆಸ್ತಿ ಹೊಡೆಯೋಕೆ ಜಗೇಶ್ವರ್ ಪ್ಲಾನ್ ಮಾಡಿ ರೇಖಾನ ಅಹೋಬಿಲ್ಗೆ ಮದುವೆ ಮಾಡಿಸ್ತಾನೆ. ಅಹೋಬಿಲ್ ರೇಖಾಗೆ ಹುಟ್ಟೋ ಮಗು ಹೆಸರಿಗೆ ಎಲ್ಲ ಆಸ್ತಿ ಬರಿತಾನೆ. ಅದಕ್ಕೆ ಮಗು ಹುಟ್ಟೋವರೆಗೂ ಕಾಯೋಕೆ ಆಗದೆ ಜಗೇಶ್ವರ್ ಅಹೋಬಿಲ್ನ ಕೊಲೆ ಮಾಡ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಅವನಿಗೆ ಪಾಮ್ ರೀಡ್ ಮಾಡೋಕೆ ಬರ್ತಾ ಇದ್ದಿದ್ರಿಂದ ಅದನ್ನ ಯೂಸ್ ಮಾಡ್ಕೊಂಡು ಎಲ್ರಿಗೂ ನಿನ್ ಲೈಫ್ ಅಲ್ಲಿ ಮರ್ಡರ್ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಯಾರು ಬಂದು ಜಗೇಶ್ವರ್ ಹತ್ರ ಸೊಲ್ಯೂಷನ್ ಕೇಳ್ತಾ ಇರಲ್ಲ. ಆದ್ರೆ ಜ್ಯೋತಿಷ್ಯ ನಂಬ್ತಿದ್ದ ಸಾರಂಗ ಮಾತ್ರ ಜಗೇಶ್ವರ್ ಹತ್ರ ಹೋಗಿ ಸೊಲ್ಯೂಷನ್ ಕೇಳ್ತಾನೆ. ಅವಾಗ ಜಗೇಶ್ವರ್ ಅಹೋಬಿಲ್ನ ಕೊಲೆ ಮಾಡೋಕೆ ಪ್ಲಾನ್ ಕೊಡ್ತಾನೆ. ಇದು ನಿಜವಾಗ್ಲೂ ನಡೆದಿರೋ ಕತೆ. ಆದ್ರೆ ಸಾರಂಗ ಅವನ್ ಲೈಫ್ ಅಲ್ಲಿ ಕೊಲೆ ಮಾಡ್ತಾನೆ ಅಂತ ಅವನ್ ಜಾತಕದಲ್ಲಿ ಇರೋದೇ ಇಲ್ಲ. ಇದೆಲ್ಲ ಗೊತ್ತಾದ ಮೇಲೆ ಸಾರಂಗ ಅಹೋಬಿಲ್ನ ಕೊಲೆ ಮಾಡಲ್ಲ ಅಂತಾನೆ. ಆದ್ರೆ ಜಗೇಶ್ವರ್ ಸಾರಂಗ ಅಜ್ಜಿನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದು, ಸೈಮನ್ನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದು ಎಲ್ಲ ಸಾರಂಗ ಜಗೇಶ್ವರ್ಗೆ ಹೇಳಿರ್ತಾನೆ. ಅದ್ನ ಜಗೇಶ್ವರ್ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಅದ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾ ಜೊತೆಗೆ ಸಾರಂಗ ಅಹೋಬಿಲ್ನ ಕೊಲೆ ಮಾಡ್ಲಿಲ್ಲ ಅಂದ್ರೆ ಮೈಥಿಲಿಗೆ ಸೈನೈಡ್ ಇರೋ ಇಂಜೆಕ್ಷನ್ ಚುಚ್ಚಿ ಸಾಯಿಸೋದಾಗಿ ಹೇಳ್ತಾನೆ. ಜಗೇಶ್ವರ್ ಕಡೆಯವರು ಮತ್ತೆ ಸಾರಂಗನ ಟೆರಸ್ಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ಮೈಥಿಲಿ ಸಾರಂಗನ ನೋಡ್ಬಿಡ್ತಾಳೆ. ಬಂದು ಸಾರಂಗನ ಅವಳು ತುಂಬಾ ಮಿಸ್ ಮಾಡ್ಕೊಂಡ್ಲು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸಾರಂಗ ಕತ್ತಲ್ಲಿ ಮಾರ್ಕ್ಸ್ ನೋಡಿ ಸಾರಂಗನೇ ಅವಳನ್ನ ರಾಕೇಶ್ ಇಂದ ಕಾಪಾಡಿದ್ದು ಅಂತ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಜಗೇಶ್ವರ್ ಬಂದು ಮೈಥಿಲಿನ ಸೈಡ್ಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಸಾರಂಗನ ಅಹೋಬಿಲ್ನ ಕೊಲೆ ಮಾಡೋಕೆ ಕಳಿಸ್ತಾರೆ. ಇನ್ನೇನು ಸಾರಂಗ ಅಹೋಬಿಲ್ನ ಮೇಲಿಂದ ತಳ್ಬೇಕು. ಅಷ್ಟರಲ್ಲಿ ರಾಕೇಶ್ ಬಂದು ಸಾರಂಗ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸಾರಂಗ ರಾಕೇಶ್ಗೆ ಚೆನ್ನಾಗಿ ಹೊಡೆದು ಮೈಥಿಲಿ ಪಕ್ಕ ಸೈನೈಡ್ ಇಂಜೆಕ್ಷನ್ ಇಟ್ಕೊಂಡು ನಿಂತಿದ್ದವನಿಗೆ ಹೊಡೆದು ಸೈನೈಡ್ ನ ಹೊಡೆದಾಕಿ ಓಡೋಗಿ ಜಗೇಶ್ವರ್ನ ಮೇಲಿಂದ ತಳ್ಳೋಕೆ ಹೋಗ್ತಾನೆ. ಆದ್ರೆ ಜಗೇಶ್ವರ್ ಜೊತೆಗೆ ಅಹೋಬಿಲ್ ಮತ್ತೆ ಸಾರಂಗನು ಬಿದ್ದೋಗ್ತಾ ಇರ್ತಾರೆ. ಸಾರಂಗ ಒಂದು ಕಂಬಿ ಹಿಡ್ಕೋತಾನೆ. ಸಾರಂಗನ ಕೈನ ಅಹೋಬಿಲ್ ಹಿಡ್ಕೋತಾನೆ. ಅಹೋಬಿಲ್ ಕಾಲ್ನ ಜಗೇಶ್ವರ್ ಹಿಡ್ಕೋತಾನೆ. ಕಡೆಗೆ ಜಗೇಶ್ವರ್ ರೇಖಾ ಲವರ್ಸ್ ಅಂತ ಅಹೋಬಿಲ್ಗೆ ಗೊತ್ತಾಗ್ಬಿಡುತ್ತೆ. ಅಷ್ಟರಲ್ಲಿ ಅಹೋಬಿಲ್ ಶೂ ಲೂಸ್ ಇದ್ದಿದ್ರಿಂದ ಜಗೇಶ್ವರ್ ಶೂ ಹಿಡ್ಕೊಂಡು ಕೆಳಗೆ ಬಿದ್ದು ಸತ್ತೋಗ್ತಾನೆ. ಎಲ್ರು ಅಹೋಬಿಲ್ ಮತ್ತೆ ಸಾರಂಗನ ಮೇಲೆ ಹೇಳ್ಕೋತಾರೆ. ಅಲ್ಲಿಗೆ ಸಾರಂಗ ಫ್ಯಾಮಿಲಿ ಕೂಡ ಬರುತ್ತೆ. ಕಡೆಗೆ ಸಾರಂಗ ಮತ್ತೆ ಮೈಥಿಲಿ ಮತ್ತೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಎಲ್ಲ ಒಂದಾಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಜಗೇಶ್ವರ್ ಹೇಳಿದ ಹಾಗೆ ಸಾರಂಗ ಅವನ್ ಲೈಫ್ ಅಲ್ಲಿ ಒಂದು ಮರ್ಡರ್ ಮಾಡೇ ಬಿಟ್ಟ. ಮೂವಿಲಿ ಮಾತ್ರ ಒಳ್ಳೆ ಕಾಮಿಡಿ ಇದೆ, ಎಲ್ಲೂ ಬೋರ್ ಆಗಲ್ಲ. ಸೊ ಆರಾಮಾಗಿ ಮೂವಿನ ನೋಡ್ಬೋದು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.